ರಂಜಾನ್ ಮುಗಿಯೋವರೆಗೂ ನಮ್ದು ಶಾಪಿಂಗ್ ಆಗೋದಿಲ್ಲ ರೀ. ಆತಂತೀವಿ ಮತ್ತೇನಾದ್ರೂ ನೆನಪು ಬರ್ತೈತಿ ಮತ್ತೆ ಹೋಗ್ತೀವಿ ನಾವು ಶಾಪಿಂಗ್. ಇವತ್ತು ನೋಡಿ ನಮ್ಮ ಮನೆಯವ್ರಿಗೆ ಅಷ್ಟೇ ತೊಗೊಂಬರ್ಬೇಕಂತ ಹೇಳಿ ಹೋದ್ವಿ. ಮತ್ತು ಇನ್ನು ಮತ್ತೆ ಮಿಕ್ಕಿದ್ದೆಲ್ಲ ತೊಗೊಂಬಂದಿವಿ ನಾವು. ಆಮೇಲೆ ಈಗ ಎಷ್ಟು 2 ಗಂಟೆಗೆ ಹೋಗಿದ್ವಿ ನಾವು. ಈ ಟೈಮ್ 6 ಗಂಟೆ ಆಗೈತಿ ಮನೆಗೆ ಬರೋ ಮಟ ಅಂತ ಹೇಳಿದ್ರೆ. ಈಗ ಆಕಿನ ಸಾನಿಯಾ ರೋಜಾ ಅದ, ರೋಜಾ ಬಿಡ್ತಾಳೆ. ಆಕಿಗೋಸ್ಕರ ನಾವಲ್ಲಿ ಗೋಬಿ ಕಟ್ಟಿಸ್ಕೊಂಬಂದಿದ್ವಿ ಸುಕ್ಕ. ಅಂದ್ರೆ ಅಲ್ಲಿ ತೊಗೊಂಬರಂಗಿಲ್ಲ ರೀ ಮಾಡಿಟ್ಟಿದ್ವು. ಅಲ್ಲಿಂದ ಇಲ್ಲಿ ತೊಗೊಂಬರೋ ಮಟ ಅಂದ್ರೆ ಆರಿಬಿಡ್ತಾವೆ. ಆರಿದ್ದು ತಿನ್ನೋಕನಾಗಂಗಿಲ್ಲ, ಒಂಥರ ಜಿಗಿ ಜಿಗಿ ಆದಂಗೆ ಆಗ್ಬಿಡ್ತಾವ್ರೆ ಅವು. ಸೊ ಹಾಗಾಗಿ ಅಲ್ಲಿಂದ ನಾವು ಸುಕ್ಕ ಕಟ್ಟಿಸ್ಕೊಂಬರ್ತೀವಿ. ಇಲ್ಲಿ ಮನೆ ಒಳಗೆ ಬಂದು ಮಾಡ್ತೀವಿ. ಅದು ಹೆಂಗೆ ಕಟ್ಟಿಸ್ಕೊಂಬರ್ತೀವಿ ಅಂತೇಳಿ ತೋರಿಸ್ತೀನಿ ಬರ್ರಿ ನಿಮಗೆ. ಏನು ನೋಡಕತ್ತಿ ಬಿಚ್ಚಿ ತಡಿ, ಅದು ಇನ್ನೂ ಮಾಡ್ತೀನಿ ತಡಿ. ನಾನು ಸುಕ್ಕ ತಿನ್ಬಾರ್ದು, ಅದು ಗಟ್ಟಿ ಭಾಳ ಇರ್ತೈತೆ. ಅದು ಸರಿ ಮಾಡೇ ಬಿಡ್ತೀನಿ ನಾನು. ಆಗಲೇ ನೋಡಲ್ಲ ಗ್ಯಾಸ್ ಮೇಲೆ ಬಾಳ್ಗೆ ಇಟ್ಟೀನಿ, ಮಾಡಿಕೊಡ್ತೀನಿ. ನೀನು ದೀದಿ ತಿನ್ನುವಂತ್ರಿ. ಸರಿ ನೀವು ಫಸ್ಟ್ ತಿನ್ನುವಂತ್ರಿ. ಸರಿ ಫಸ್ಟ್ ದೀದಿ ತಿನ್ನಲಿ, ಆಮೇಲೆ ನೀ ತಿನ್ನ. ಸಾನಿಯಾ ನಿನ್ನ ಸಂಬಂಧ ಇದನ್ನು ಕಟ್ಟಿಸ್ಕೊಂಬಂದೀವಿ ನಾವು, ಗೋಬಿ ಸುಕ್ಕ. ಒಂದು ಪ್ಲೇಟ್ ಕೊಡ್ರಿ ಅಂತಂದು ಹೇಳಿದ್ರೆ ಇಷ್ಟು ಕೊಡ್ತಾರೆ ಸುಕ್ಕ. ಇವಷ್ಟು ಈ ಥರ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಇಲ್ಲಿ ಒಂದು ಹಾಳೆ ಒಳಗೆ ಅದಕ್ಕೆ ಏನೆಲ್ಲ ಹಾಕ್ತಾರೆ ನೋಡ್ರಿ ಐಟಮ್ ಗೋಬಿ ಮಾಡೋಕೆ, ಅದನ್ನೆಲ್ಲ ಒಂದು ಇದ್ರೊಳಗೆ ಕಟ್ಟಿಕೊಡ್ತಾರೆ. ಆಮೇಲೆ ಸಾಸ್, ಇದು ಕ್ಯಾಬೇಜ್ ಇಷ್ಟು ಕಟ್ಟಿಕೊಡ್ತಾರೆ. ನಾವು ಮನೆಗೆ ಬಂದು ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟು ಅದೇನು ಕಟ್ಟಿಕೊಡ್ತಾರಲ್ರಿ ಇದನ್ನು ಶೇರ್ವ ಎಲ್ಲ ಇದನ್ನು ಹಾಕಿ ಕುದಿಸಿ, ಇದು ಕುದ್ದ ಮೇಲೆ ಈ ಗೋಬಿನ ಅದ್ರೊಳಗೆ ಹಾಕಿ ಕುದಿಸಿದ್ವಿ ಅಂತೇಳಿದ್ರೆ ಮಸ್ತ್ ಗೋಬಿ ರೆಡಿ ಹಾಕವು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ನೀವು ಯಾರಾದರೂ ಹುಬ್ಳಿಗೆ ಹೋದ್ರಿ ಅಂತಂದೇಳಿದ್ರೆ ಅಥವಾ ಎಲ್ಲಾದರೂ ಹೊರಗಡೆ ಹೋದ್ರಿ ಅಂತೇಳಿದ್ರೆ ಮನೆಗೆ ಪಾರ್ಸಲ್ ತೊಗೊಂಬಂದು ತಿನ್ಬೇಕಂತ ಅನಿಸಿದ್ರೆ ಈ ಥರ ತೊಗೊಂಬಂದು ತಿನ್ನಿರಿ, ಭಾಳ ರುಚಿ ಆಕತಿ. ಅಲ್ಲಿಂದ ಎಲ್ಲ ಮಾಡಿದ್ದು ತೊಗೊಂಬಂದು ಮನೆಯೊಳಗೆ ತಿನ್ನೋಕೆ ಹೋದಂದ್ರೆ ತಿನ್ನೋಕನಾಗಂಗಿಲ್ಲ, ಆರ್ಬಿಟ್ಟಂದ್ರೆ ಚಲೋ ಆಗಂಗಿಲ್ಲ. ಅದು ಅದ್ರೊಳಗೆ ಅದೆಲ್ಲ ಐಟಮ್ ಮಸಾಲೆ ಇತ್ತಡಿ ಇದಕ್ಕೆಲ್ಲ ಹಾಕೋದು. ಈ ಥರ ಮಾಡಿರಿ, ನಾವು ಮಾಡಕತ್ತೀವಿ ನೋಡ್ರಿ. ಈಗ ಈ ಥರ ಮಾಡಿರಿ, ಬೇಕಂದ್ರೆ ಒಂದು ಸಲ ಟ್ರೈ ಮಾಡಿರಿ ನೀವು. ಈ ಥರ ಸುಕ್ಕ ತೊಗೊಂಬಂದು ಭಾಳ ಟೇಸ್ಟ್ ಆಗ್ತೈತಿ. ಇಫ್ತಾರ್ ಟೈಮ್ ಅಂತೂ ಆಗೈತಿ. ಈಗ ಸಾನಿಯಾ ಮತ್ತು ರೋಜಾ ಬಿಡೋ ದುಬಾ ಹೇಳಿ ಈಗ ರೋಜಾ ಬಿಡಾಕತ್ತಾಳೆ. ಕಲ್ಲಂಗಡಿ ಅದ ಏನಿಲ್ಲ ನೋಡು. ಐತಿ ಸಣ್ಣ ಕಟ್ ಮಾಡ್ಕೋಬೇಕಲ್ಲ ಕಲ್ಲಂಗಡಿ. ಇದಕ್ಕೆ ಮಾಡ್ಕೋಬೇಕಿತ್ತಿಲ್ಲ, ಮಸ್ತ್ ಇರೈತಿ. ನೀವೇನು ರೋಜಾ ಬಿಡ್ತಿರಲ್ಲ, ರೋಜಾ ಬಿಟ್ಟು ಕೊಡ್ಲಿಕ್ಕೆ ಒಂದು ಪೀಸ್ ಕಲ್ಲಂಗಡಿ ತಿನ್ಬೇಕು. ಕಲ್ಲಂಗಡಿ ಒಳಗೈತಲ್ಲ ನೀರಿನ ಅಂಶ ಭಾಳ ಇರ್ತೈತಿ. ಏನು ಒಮ್ಮೆ ನೀರು ಕುಡಿಬಾರ್ದು, ಕಲ್ಲಂಗಡಿ ತಿಂದು ಆಮೇಲೆ ಸ್ವಲ್ಪ ಮ್ಯಾಗ ನೀರು ಕುಡಿದು ಮತ್ತು ಊಟ ಮಾಡಬೇಕು. ಏನು ಗೋಬಿ ಡ್ರೈ ಗೋಬಿ ಹಿಂಗಿರ್ತಾವನ ಇವು? ಡ್ರೈ ಗೋಬಿ ಹಿಂಗಿರ್ತಾವೆ. ಅದಕ್ಕೆ ಮಸ್ತಾಗಿ ಎಣ್ಣೆ ಹಾಕಿ ಫ್ರೈಗೆ ಮಾಡಿ ಅದ್ರ ಮ್ಯಾಗ ಕ್ಯಾಬೇಜ್ ಆಮ್ಯಾಗ ಇಲ್ಲ ಐತಿಲ್ಲದು ಸಾಸ್ ಅಂತಾರ ಅದಕ್ಕೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಘರ್ರ ತಿರುಗಾಡಿಸಿ ಒಂದು ಪ್ಲೇಟ್ನಾಗ ಹಾಕಿ ಕಟ್ಬಿಟ್ರೆ ತಮ್ಮನ್ನಾಗ ನಿನಗೆ ಸಾನ್ಯಾಗ ನಾ ತಿಂತೇನೆ ಕರೆ. ಆದ್ರೆ ಅಷ್ಟೇನು ತಿನ್ನಂಗಿಲ್ಲ, ನಾನು ಲೈಟಾಗಿ ತಿಂತೇನೆ. ನಾನು ಅಂದಾಗಿಂಥವೆಲ್ಲ ಆಗಿ ಬರೋಂಗಿಲ್ಲ ನನಗೇನಿದ್ರು. ಎಣ್ಣೆ ಫುಡ್ಸ್ ಏನು ಆಗಿ ಬರೋಂಗಿಲ್ಲ ನನಗೆ. ಹಂಗಾಗಿ ನಾನು ಕಡಿಮೆ ತಿಂತೀನಿ ಆಯಿಲ್ ಫುಡ್. ಆ್ಯಕ್ಚುಲಿ ಆಯಿಲ್ ಫುಡ್ ಐತಲ್ಲ ಭಾಳ ಕಡಿಮೆ ತಿನ್ಬೇಕು. ನೀನಾಗಲಿ ನಾನಾಗಲಿ ತಮ್ಮನ್ನ ನೀನಾಗಲಿ ಏನೇ ತರಕಾರಿಗಳಿದ್ದಂಥ ಕ್ಯಾಲ್ಶಿಯಮ್, ತರಕಾರಿಗಳಂಥ ಶಕ್ತಿ ಮತ್ತು ಬೇರೆ ಎದ್ರಾಗೂ ಇಲ್ಲ. ಹಿಂಗಾಗಿ ತರಕಾರಿನ ಹೆಚ್ಚಿಗೆ ತಿನ್ಬೇಕು. ಕುದಿಯಾಕತ್ತಲ್ಲ ಇದು ಇದ್ರೊಳಗಿತ್ತಲ್ಲ ಇದ್ರೊಳಗೆ ಕಟ್ಕೊಟ್ಟಿದ್ರಲ್ರಿ. ಇಷ್ಟು ಈಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಅದು ಎಣ್ಣೆ ಕಾದ್ಮೇಲೆ ಇದನ್ನ ಹಾಕಿ ಈ ಥರ ಕುದಿಯೋ ಮುಂದೆ ಇವೇನು ಡ್ರೈ ಗೋಬಿ ಅದಾವಲ್ಲ ಇದ್ರೊಳಗೆ ಹಾಕಿ ಕುದಿಸ್ಬಿಟ್ಟಿವಿ ಅಂತ ಹೇಳಿದ್ರೆ ಏನು ಹೇಳ್ತೀರಿ ನೀವು? ಗೋಬಿ ತಿನ್ನೋ ಮಜಾ ಅಲ್ಲ. ನೀವೇನು ಮಾಡತ್ತೀರಿ ಇಲ್ಲಿಗೆ? ಅವರು ಸೇಮ್ ಹಂಗೆ ಮಾಡ್ತಾರ, ನಾ ಚೇಂಜ್ ಮಾಡ್ತಾರೆ. ಅವರು ಸೇಮ್ ಅದನ್ನ ಮಾಡೋದು. ಅವ್ರು ಮತ್ತೆ ಏನಾರ ಎಕ್ಸ್ಟ್ರಾ ಏನಾರ ಹಾಕ್ತಿರ್ಬೋದು ಅದಕ್ಕೆ? ಇಲ್ಲ ಏನು ಹಾಕಂಗಿಲ್ಲ. ಇಷ್ಟ ಇದನ್ನ ಹಾಕಿ ಕುದಿಸಿ ಅದನ್ನ ಬಿಸಿ ಮಾಡಿ ಕಡಾಯಿ ಒಳಗೆ ಹಾಕಿ ಹಿಂಗ ಕೈಯಾಡಿ ಅದನ್ನ ಪ್ಲೇಟಿಗೆ ಹಾಕಿ ಅದ್ರ ಮೇಲೆ ಕ್ಯಾಬೇಜ್ ಹಾಕಿ ಸಾಸ್ ಹಾಕಿ ಕೊಟ್ಬಿಡ್ತಾರೆ ಅವರು. ನಾವು ಇದು ಮನೆ ತೊಗೊಂಬರ ಮಟ ಅಂದ್ರೆ ಆಗ್ಬಿಡ್ತದೆ. ಅದು ನಾವು ಹಿಂಗೆ ಮಾಡೋದಿಲ್ಲ, ಇದನ್ನ ಮನೆಗೆ ಕಟ್ಸ್ಕೊಂಬರ್ತೀವಿ ನಾವು. ಅದೇನೆಲ್ಲ ಹಾಕಿ ಕೊಡ್ತಾರೋ ಅದನ್ನ ಪೂರ ಮನೆಗೆ ಕಟ್ಕೊಡ್ರಿ ಅಂತೀವಿ ನಾವು. ಅಂದ್ರೆ ಇವ್ರ ಥರ ಏನೈತಿಪ್ಪ ಅಂತ ಹೇಳಿದ್ರೆ ಮನೆಗೆ ಅಂತ ಹೇಳಿದ್ ಬಿಟ್ಟೇಕ ಅಂದ್ರೆ ನಾವು ಪಾರ್ಸಲ್ ಕಟ್ಸ್ಕೊತೇವಲ್ಲ, ಆ ಪಾರ್ಸಲ್ ಅಂತ ಹೇಳಿದ್ರೆ ಅವ್ರು ಜಾಸ್ತಿ ಹಾಕ್ತಾರೆ ಅಂತೇಳಿ ಇವ್ರ ತಲೆಯಾಗ ವಿಚಾರ. ಸೊ ಹಿಂಗಾಗಿ ಇವರಲ್ಲಿ ತಿನ್ನಂಗಿಲ್ಲ, ಪಾರ್ಸಲ್ ಕಟ್ಸ್ಕೊಂಡು ಬಂದು ಇಲ್ಲಿ ರೆಡಿ ಮಾಡ್ಕೊಂಡು ತಿಂತಾರೆ. ಹಂಗೇನಿಲ್ಲ. ಸಾನಿಯಾ ಸಂಬಂಧ ಸುಕ್ಕ ತಗೊಂಡೆ. ಸಾನಿಯಾ ಸಂಬಂಧ ಅಲ್ಲ, ನಾವು ಯಾವಾಗಾದ್ರೂ ಈಗ ಒಂದು 4-5 ಸಲ ತೊಗೊಂಬಂದಿಲ್ಲ ಅಷ್ಟ. ನಾವು ಅವಾಗೆಲ್ಲ ಹುಬ್ಳಿಗೆ ಹೋದಾಗ ನಾವು ಮನೆ ಒಳಗೆ ಗೋಬಿ ತಿನ್ಬೇಕಂತ ಹೇಳಿದ್ರೆ ಅಲ್ಲಿಂದ ಕಟ್ಟಿಸ್ಕೊಂಬಂದು, ಅಲ್ಲೇನು ನಾಷ್ಟ ಮಾಡ್ತಿದ್ದಿಲ್ಲ ನಾವು. ಗೋಬಿ ಅಲ್ಲಿಂದ ಡೈರೆಕ್ಟ್ ಕಟ್ಟಿಸ್ಕೊಂಬಂದು
ಹಿಂಗೆ ಮನೆ ಮಾಡ್ಕೊಂಡು ಸಾಯಂಕಾಲ ಟೈಮ್ ಹುಡುಗರು ಶಾಲೆಂತ ಬಂದ್ಮೇಲೆ ತಿಂತಿದ್ವಿ ನಾವು. ಇವತ್ತು ಮತ್ತೆ ಅಲ್ಲಿ ನಾವು ಜಾಸ್ತಿ ತಿಂದ್ವಿ. ಸಾನಿಯಾಗ ಮತ್ತು ರೋಜಾ ಬಿಟ್ಟಿದ ಮೇಲೆ ಏನಾರು ತೊಗೊಂಡು ಹೋಗೋಣ ಅಂತಂದು ಹೇಳಿದ್ರೆ ಆಕೆ ಗೋಬಿ ಮೇಲೆ ಭಾಳ ಜೀವ. ಹಂಗಾಗಿ ನಾನು ಗೋಬಿ ಕಟ್ಟಿಸ್ಕೊಂಬಂದೆ. ಈಕಿನೂ ಗೋಬಿ ಮೇಲೆ ಭಾಳ ಜೀವ. ಅದ್ರೊಳಗೆ ಅದ ಬಿಡ ಕಡ್ಡಿ ಹಬ್ಬ ಯಾವಾಗ ಐತಿ? ಹಬ್ಬ 21ನೇ ತಾರೀಕಿಗೆ. ನೀವೇನು ತಮ್ಮನ ಕೈಯಾಗ ಬ್ಯಾಗ್, ಸಾನನ ಕೈಯಾಗ ಬ್ಯಾಗ್, ನನ್ನ ಕೈಯಾಗ ಒಂದು 3-4 ಬ್ಯಾಗ್. ಹೊಸವು ಏನಾರ ತೊಗೊಂಬಂದಿವಿ ಡ್ರೆಸ್ ಅಂತಂದು ಹೇಳಿದ್ರೆ ಅವನ್ನ ಯಾವಾಗ ಹಾಕೊಂಡೇವೋ ಯಾವಾಗ ಬಿಟ್ಟೆವೋ ಬರೀ ಇದ ಅನಿಸ್ತಿರ್ತದೆ ನಮ್ಮ ಅಹಂಕಾರ. ಹೌದಾ? ನೀನು ಡ್ರೆಸ್ ತೊಗೊಂಬಂದು ಒಂದಿನ ಹಾಕ್ಕೊಂಡಿಲ್ಲ, ಯಾವಾಗ ಹಾಕ್ಕೊಂತಿ? ಹಬ್ಬಕ್ಕೆ ಎಲ್ಲ ಒಮ್ಮೆ ಹಾಕೊಂಡ್ಬಿಡ್ತೇನೆ ಒಂದ್ರ ಮ್ಯಾಗ ಒಂದು. ಎಲ್ಲ ಒಂದ್ರ ಮೇಲೆ ಒಂದು ಹಾಕಿಕೊಂಡು ನಿಂತ್ಬಿಡೋದು. ಎಷ್ಟು ಬಂದಿನೋ ಅಷ್ಟೇ. ಆಮೇಲೆ ಮತ್ತೆ ಇವತ್ತೊಂದಿಷ್ಟು ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿವಿ ನಾವು. ಆ ಶಾಪಿಂಗ್ ಒಳಗೆ ಏನೇನು ತೊಗೊಂಬಂದಿವಿ ಯಾರ್ಯಾರಿಗೆ ಅನ್ನೋದನ್ನ ತೋರಿಸ್ತೀನಿ ನಾನು. ಫಸ್ಟ್ ನನ್ನ ಡ್ರೆಸ್ ತೋರಿಸ್ತೇನೆ. ಮತ್ತು ಹೋಗಿ ನಾನು ಇವತ್ತು ಡ್ರೆಸ್ ತೊಗೊಂಬಂದಿನಿ. ನಾ ತೊಗೊಂಬಂದಿಲ್ಲ, ನಮ್ಮ ಮನೆಯವರ ಹೋಗಿ ಕೊಡಿಸ್ಕೊಂಬಂದಾರೆ. ನಾವು ಟೋಟಲ್ ಶಾಪಿಂಗ್ ಮಾಡಿದ್ದ 20,000 ರೂಪಾಯಿದ್ದು. ಫಸ್ಟ್ ದಿನ ಹೋದ್ವಿ, ಆಮ್ಯಾಗ ಇವತ್ತು ಹೋದ್ವಿ. ಸರಿ, ಇವತ್ತು ತಗೊಂಡು ಬಂದಿದ್ದು ತೋರ್ಸನ್ ಫಸ್ಟ್. ಆಮೇಲೆ ಟೋಟಲ್ ಎಲ್ಲರೂ ಅಷ್ಟು ಕೂಡ ಇಷ್ಟು ಬರೀ ಬಟ್ಟೆಗೆನ ಎಷ್ಟಾಯ್ತು? 20,000 ರೂಪಾಯಿನ. 20,000 ರೂಪಾಯಿ ಬರೀ ಬಟ್ಟೆಗೆ ಅಷ್ಟೇ ಅಲ್ಲ, ಶಿರ್ಕೊಂಬ ಅವು ಅವೆಲ್ಲ ಹಾಕೋವಂಥ ಡ್ರೈ ಫ್ರೂಟ್ಸ್ ಅವೆಲ್ಲ ತೊಗೊಂಬಂದೇವಲ್ಲ, ಎಲ್ಲ ಹಿಡಿದು ಒಂದು 20,000 ರೂಪಾಯಿ ಆಕೈತಿ. ಅದು ಡ್ರೆಸ್ ಮೊನ್ನೆ ನೋಡ್ರಿ ನಾನು ಇಂಥವ 2 ಡ್ರೆಸ್ ತೊಗೊಂಬಂದಿದ್ದೆ ನಾನು. ಅದನ್ನ ಹಂಗೆ ನಮ್ಮ ಮನೆಯವ್ರಿಗೆ ಹಾಕ್ಯಂತ ತೋರಿಸಿದೆ ನಾನು. ಹಿಂಗೆ ಹಾಕೊಂಡು ನೋಡ್ರಿ ಅಂತಂದು. ಅಂದ್ರೆ ಏನೋ ಸ್ವಲ್ಪ ಲೂಸ್ ಆಗತ್ತಿದ್ರೆ, ಏನಾರ ಸ್ವಲ್ಪ ಲಾಂಗ್ ಆಗತ್ತಿದ್ರೆ ಹಿಡಿಸ್ಬೇಕಂತಂದೇಳಿ ಒಂದು ಹಾಕೊಂಡು ನೋಡಿದೆ. ಅದು ಕರೆಕ್ಟ್ ಆಗಿದ್ದು ನನಗೆ. ಇತ್ತಾಗ ದೊಡ್ಡವಾಗಿಲ್ಲ, ಇತ್ತಾಗ ಸಣ್ಣವಾಗಿಲ್ಲ, ಮಸ್ತಾಗಿದ್ದು. ಆಗ ನಮ್ಮ ಮನೆಯವ್ರು ಏನಂದ್ರೆ ಇನ್ನೊಂದು 2 ನಿಂತು ಹೋಗಿ ತಗೊಂಬಂದ ಬಿಡಂಬ ನಾವು, ಯಾಕೆ ಡ್ರೆಸ್ ಭಾಳ ಚಂದ ಕಾಣಕತ್ತವ ಅಂದರೆ ಮತ್ತೆ ಹೋಗಿ 2 ಕೊಡ್ಸ್ಕೊಂಬಂದಾರ. ಇದೊಂದು ಹೌದು. ಆಮೇಲೆ ಇನ್ನೊಂದು ಎದ್ರಾಗ ಒಂದು ಹಾಕಿ ಇಷ್ಟದ ಪ್ಯಾಕೆಟ್. ತಮ್ಮನ್ನ ನಿಂದು ಮೊದ್ಲದ ಇದು ಬೆಳೆಯೋದೈತಿದೆ, ಇದ್ರ ಅಡಿ ಹಾಕೈತಿ, ತೆಗೆದ ಪಟ್ ತೆಗಿ. ಯಾಕೆ ಇದು ಮಾಡಕತ್ತೀನಿ? ಹಬ್ಬ ಮಟ್ಟ ಒಂದಿಟ್ಟು ಸೂಕ್ಷ್ಮಾಗಿ ಇಟ್ಕ. ತಮ್ಮನ್ನ ನಿಂದು ಡ್ರೆಸ್ಸಿಂಗ್ ಕಲರ್ ವೈಟ್ ಐತಿ, ಅದಕ್ಕೊಂದು ಚೂರು ಏನಾರು ಹತ್ತಂದ್ರೆ ಫುಲ್ ರಾಡ್ರಿ ಆಗ್ಬಿಡ್ತೈತಿ. ತೋರ್ಸೋ ನಾವು ಮಸ್ತ್ ಐತಿ, ಫುಲ್ ವೈಟ್ ಐತಿ, ಗ್ರ್ಯಾಂಡ್ ಆಗೈತಿ. ಹಂಗಲ್ಲ ಹಿಂಗಲ್ಲ ಹಂಗ ಅಂತೇಳಿ ತೋರ್ಸತ್ತಮ್ಮನ್ನ. ಅದ್ರ ಮ್ಯಾಗ ಒಡ್ನಿ ಐತಿ, ಎಲ್ಲ ಐತಿ, ಎಲ್ಲ ತೋರ್ಸೇವಿ. ಆಕಿ ಯಾರು ಸಮಾಧಾನ ಆಗ್ತಾರೆ. ಆಕಿ ಒಮ್ಮೆ ಸಮಾಧಾನ ಆಗಮಟ ಸ್ವಲ್ಪ ನೋಡ್ರಿಪ್ಪ. ಮೊನ್ನೆ ನಾ ತೋರ್ಸಿನಿ, ನಿನ್ ತೋರ್ಸಿನಿ ಎಲ್ಲ. ಆದ್ರೆ ಈಗ ಆಕಿನ ತೋರ್ಸಕತ್ತ, ಸ್ವಲ್ಪ ಆಕೆ ಸ್ವಲ್ಪ ನೋಡ್ಬಿಡ್. ನಮ್ಮ ತಮ್ಮನ ಹೆಂಗ ಅಂತ ಹೇಳಿದ್ರೆ ಆಕಿನ ತೋರ್ಸ್ಬೇಕೆಲ್ಲ, ಅವಾಗ ಸಮಾಧಾನ ಆಕತ್ತಕ್ಕೆ. ಹಿಂಗೇನ ಇದೆ ಹಿಂಗಲ್ಲ ಇನ್ನು ಅದೆಲ್ಲೋದ ಎಲ್ಲ ಐತ್ ನೋಡು. ಇದು ಬೇಳೆ ಎಷ್ಟು ಎಡೆ ಮಾಡಿ ನೋಡಿದೆ ನಮ್ಮ ವೇಲ್ ಪ್ಲಸ್ ಜಾಕೆಟ್ ಇದೆ. ನಾನು ಹಾಕ್ತೇನೆ. ಇದೆ ವೇಲು ಹೌದ, ಜಾಕೆಟೂ ಹೌದ. ಹಾಕೊಂಡಾಗ ನೋಡ್ತಿದ್ರೆ ಎಲ್ಲಾರ ಚಂದ ಕಾಣ್ತತ್ತ. ನೀನು ಸಮಾಧಾನ ಆಗ್ಬೇಕಲ್ಲ ನಿನಗೆ. ಹಿಂಗದ ಹಿಂಗೇನ ಅದ. ಪ್ಯಾಂಟು ಕೈ ಹಿಡ್ಕೊಳ್ಬೇಕು, ಅದನ್ನ ಹಂಗೆ ಇಟ್ಕೋಬೇಕನ. ಪ್ಯಾಂಟ್ ಹಾಕಿಬೇಕು, ಇದು ನಿಂದಿರ್ತೈತಿ, ಇದಕ್ಕೆ ಬಟನ್ ಅದು ಹಾಕ್ಬೇಕು, ಇದನ್ನ ಮ್ಯಾಲ ಜಾಕೆಟ್ ಹಾಕ್ಬೇಕು. ನಾ ಅಷ್ಟ ಇಷ್ಟು ತೋರ್ಸಕತ್ತೀನಿ ಹಿಂಗೆ ಹಾಕಿ ಐತಿ. ಮತ್ತೆ ಪೂರ ಅವತ್ತ ಹಬ್ಬದ ದಿನ ಹಾಕ್ಯಂದ್ರೆ ಚಂದ ಕಾಣ್ತತ್ತ. ನೀನ್ ಹಂಗ ಹಿಡ್ಕೊಂಡ್ ನಿಂತಿ. ತಮ್ಮನ್ನಾಗ ಟೈಮ್ ಹೇಳಕ್ ಬರಂಗಿಲ್ಲ, ಏನಿಲ್ಲ. ಆದ್ರೂ ಈ ಕಡೆ ವಾಚ್ ಐತಿ. ಈಗ ಕಲಿತ ತಗ ವಾಚ್ ಬಂದಲ್ಲ ಕೈಯಾಗ. ಆಮೇಲೆ ಇದೊಂದು ಡ್ರೆಸ್ ನೋಡ್ರಿ, ಇದು ಚಲೋ ಐತಿ ಡ್ರೆಸ್. ಇದು ಮನ್ ತಗೊಂಬಂದಿದ್ವಿ. ಇವ್ ಫಸ್ಟ್ ಇವನ್ನ ತಗೊಂಬಂದಿದ್ವಿ, ಇವತ್ತು ತಗೊಂಬಂದ್ ಇದು ಇವು ಮಸ್ತ್ ಐತಲ್ಲ. ಅಲ್ಲೇ ಇದನ್ನ ತಗೊಂಬರೋದ ಮತ್ತೆ ಸಾನೇ ಡವ್ ಹಾಕಿದ್ಲ. ಚಲೋ ತಗ ನನಗೂ ಹುಡ್ಕೊಳಕ್ ಬರ್ತಾವ ಅಂತ. ಹಾಕಂಗಲ್ಲ ಅಂದ್ರೆ ಹಬ್ಬದ ದಿನ ಹಬ್ಬಕ್ಕೆ ಹಾಕಾಕ್ತಂದ ಡ್ರೆಸ್ ಅದನ್ನ ಹಾಕೊಂಡ್ಬಿಡ್ತು ನಾನು. ಅವು ವೈಟ್ ಅಲ್ಲ, ಅದು ಮಸ್ತ್ ಐತಿ ಬಿಡ ವೈಟ್. ಅದು ಕ್ಲಾಸ್ ಒನ್ ಐತಿ. ಬೇರೆ ಕಡೆ ಎಲ್ಲ ಇವು 800 ರೂಪಾಯಿಗೆ ಕಡಿಮೆ ಇಲ್ಲ. ಕರೆಕ್ಟ್ 800 ರೂಪಾಯಿನ ಹಚ್ಚಾರ ಇಲ್ಲಿ ಎಲ್ಲ ಕಡೆನೂ. ಆದ್ರೆ ನಾವು ಹೋಗ್ತಾ ಮಂದಿಯೆಲ್ಲ ಅಂಗಡಿ ಒಳಗೆ ನಮ್ಗೆ 700 ರೂಪಾಯಿಗೆ ಒಮ್ಮೆ ಕೊಟ್ಟಾರ ಇವನ್ನ ಡ್ರೆಸ್. ಆಮೇಲೆ ಹೆಂಗಲ್ಲ ಇವು ಏನ್ರವು ಒಳಗೆ ಲೈನಿಂಗ್ ಐತಿ. ಲೈನಿಂಗ್ ಇಲ್ಲದು ಅದಾವು. ಅವು 500 ರೂಪಾಯಿ, 500, 600 ರೂಪಾಯಿ ಹೆಂಗೆ ಅದಾವು. ಹಿಂಗೆ ಲೈನಿಂಗ್ ಇದ್ದದ್ದು ಸ್ವಲ್ಪ ಹೆಚ್ಚಿಗೆ ಅದಾವು. ತೊಗೊಳಕೈಲ್ಲ ಲೈನಿಂಗ್ ಇದ್ದದ್ದು ತೊಗೋಬೇಕು. ಅವು ತಾಳ್ಕಿ ಬರ್ತಾವು, ಚಲೋನ ಕಾಣ್ತಾವು. ಒಟ್ಟ ನಿನ್ನ ಕಡೆ ಈಗ 8 ಡ್ರೆಸ್ ಅದಾವನ? 2, 4,
ಕರೆಂಟ್ ಹಾಂ ಹೌದಿಲ್ಲ? ಅವು ಇದ್ರಾಗ ತರಿಸಿದ್ವಿ ಎರಡು ಈಗ ಸೀರೆ ಚೇಂಜ್ ಮಾಡಿದ್ಮೇಲೆ ಅವು ಎರಡು ತರಿಸಿದ್ವಲ್ಲ ಫ್ಲಿಪ್ಕಾರ್ಟ್ ಒಳಗೆ ಅವು ಎರಡು ಇವು 4 6 ಅದು ರೀ 8 ಅಲ್ಲ 6 ಅದನ್ನ ಹೌದು 6 ಅದು ಇನ್ನೆರಡು ಕೊಡಿಸ್ತೇನೆ ತಗೋತಾನೆ ಮರ್ಚ ನೀ ಕೇಳಿದ್ರೆ ಮತ್ತೆ ಪಪ್ಪ ಐತಿಲ್ಲ ಅಂಗಡಿಯಾಗ ಯಾವ ಕಲರ್ ಅದಾವ ಅಂತ ಅದ್ರೊಳಗೆ ಎಲ್ಲ ಕೊಡಿಸ್ತಾರೆ ನೀವು ಹಂಗಲ್ಲ ಕೂಡ ಆಮೇಲೆ ನಮ್ಮ ಮನೆಯವರಿಗೆ ನಿಮ್ಮ ಮನೆಯವ್ರು ತೋರಿಸೋ ಫಸ್ಟ್ ಅವು ಭಾಳ ಸಿಂಪಲ್ ಅವರು ಅದು ಮೊನ್ನೆ ಯಾಕ ಸನಾನ್ ಮದುವೆ ಒಳಗೆ ಅದನ್ನ ತಗೊಂಡ್ರಿ ಇದನ್ನ ಬ್ಲೇಜರ್ ಬ್ಲೇಜರ್ ಹಾಕಿದ ಫಸ್ಟ್ ಟೈಮ್ ನಾನು ಅದು ಹೆಂಗೆ ಹಾಕ್ಬೇಕಂತ ಗೊತ್ತಿಲ್ಲ ನನಗೆ. ಅಲ್ಲ ಸುಮ್ಮನೆ ಹಾಕೋದು ಏನು ಕಾಣಕತ್ತಿದ್ದು ಅದು ಪ್ಯಾಂಟ್ ನಾನು ಹಿಡ್ಸೇನಿ ಅದ ಈಗಿನ ಟ್ರೆಂಡ್ ಅದು ಏನು ಕಾಣಕತ್ತ ನೋಡಿದ ಅಲ್ಲಿ ಶಾನ್ ಪ್ಯಾಂಟ್ ಆಗತ್ತದ ಅಷ್ಟೇ ಪ್ಯಾಂಟ್ ಭಾಳ ತಿರ್ಬಾರ್ದು. ಇದಕ್ಕೆ ಮತ್ತೆ ಇವ್ನು ತಗೋಬೇಕನ ಶೂ ಅವು ಸಿಗ್ತಾವಲ್ಲ ಲೋಪಡ್ ಅಂತೇಳಿ ಸಿಗ್ತಾವು. ಲೋಪಡ ಹಾಂ ಆಮೇಲೆ ಹಂಗೆ ಅದಕ್ಕೆ ಏನಂತಾರ ಶೂಕ್ ಸಾನಿ ಅದಕ್ಕೆ ಲೋಪಡ್ ಲೋಪರ್ಸ್ ಹಾಂ ಲೋಪರ್ಸ್ ಏನೋ ಏನದು ಲೋಪರ್ಸ್ ಲೋಪರ್ಸ್ ನನಗೆ ಅನ್ನಕ್ಕೆ ಬರಂಗಿಲ್ಲ ಏನಿಲ್ಲ. ಶರ್ಟ್ ಹೆಂಗೈತಿ ಅದು ಮಸ್ತ್ ಐತಿ ಶರ್ಟ್ ಶರ್ಟ್ ಪ್ಯಾಂಟ್ ಮಸ್ತ್ ಕಾಂಬಿನೇಷನ್ ಎರಡಾರು ನಮ್ಮ ಮನೆಯವ್ರು ಮಸ್ತ್ ಮಮ್ಮಿ ಹುಡುಗಂದ್ರೆ ಒಂದ್ ಮ್ಯಾಚಿಂಗ್ ಇಲ್ಲ ಬರೀ ಇಲ್ಲ ಏನೇನಿಲ್ಲ ಅವೆರಡ ಆದ್ರೂ ಸಾಕು ಅವ್ರಿಗೆ. ನಿಮ್ದಿನ್ನೂ ಬ್ಯಾಲೆನ್ಸ್ ಐತಿ ಇನ್ನು ತಮ್ಮನ್ನ ನಿಮ್ದಿನ್ನೂ ಭಾಳ ಬ್ಯಾಲೆನ್ಸ್ ಐತಿ. ನಿಮ್ದು ನೆಕ್ಲೆಸ್ ತೊಗೋಬೇಕು, ಬಳಿ ತೊಗೋಬೇಕು, ಅದಷ್ಟೇ ಸಾಕಿಗೆ ಮತ್ತೇನ್ ಬೇಡ ಅದು. ನಿನಗೂ ಬಳಿ ತೊಗೋಬೇಕು, ಸರ ತೊಗೋಬೇಕು, ಕಿವ್ಯಾಗಿನ ಬಿಂದಿಯಾ ಮತ್ತ ಏನೇನ ಅದಾವ ಸಾಕು ತಗ. ಈ ಪ್ಯಾಂಟಿಗೆ ಇಸ್ತ್ರಿ ಮಾಡಿಸ್ಬೇಕು. ಇದಕ್ಕೆ ಹೌದು ಮುದ್ದೆ ಆಗೈತಿ. ಹಾಂ ತೊಳಿಬೇಕ್ರಿ ತೊಳೆದು ಬೇಡ ಅಂದ್ರೆ ಅಲ್ಲಿ ಮಿಷನ್ ಹಾಕ್ಯಂದು ತಾಲ ಹಾಕ್ಯಂದು ಇದು ಮಾಡಿರ್ತಾರಲ್ಲ ಸ್ವಲ್ಪ ನೀರಾಗ ಹಾಕ್ಯಂದು ಎದ್ದು ನಮಾಜ್ ಮಾಡೋದಲ್ಲ ಅದು ಹೌದು ತಗೋ. ನೀರಾಗ ಹಾಕಿ ಒಣಗಿಸ್ತೇನೆ ಅದನ್ನು ಇಸ್ತ್ರಿ ಮಾಡ್ಕೊಂಡು ಇಟ್ಬಿಡ್ರಿ ಕರೆಕ್ಟ್ ಆಕೈತೆ ಅವಾಗ. ಹೌದಿಲ್ಲ ಯಾಕಂದ್ರೆ ಅಲ್ಲಿ ಹೊಲಿಗೆ ಹಾಕೊಂಬಂದ ಕಾಲ ಹಾಕೊಂಡು ಇದನ್ನು ತೊಗೊಂಡಿರ್ತಾರ. ಇನ್ನೂ ಟೊಪಿಗೆ ತರ್ಬೇಕು, ಖರ್ಚಿಗೆ ತರ್ಬೇಕು. ಇವು ಡ್ರೆಸ್ ಮಾತ್ರ ಭರ್ಯದಲ್ಲ ಇವು. ನೀವು ಒಂದೇ ತರ ತಂದಿರುವ ಬೇರೆ 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 ತರಬೇಕು. ಪ್ಯಾಟ್ರನ್ ಅದಲ್ಲ ಕಂಫರ್ಟೇಬಲ್ ಆಕತ್ ಅವ್ನು ತೊಗೋಬೇಕು ಫಸ್ಟ್. ಈಗ ಒಂದೊಂದು ಹಾಕ್ಯಂದು ನೋಡ್ಬೇಕು, ಆಮೇಲೆ ಮತ್ತೆ ಯಾವ ನನಗೆ ಕರೆಕ್ಟ್ ಹಾಕ ಅವ್ನು ತೊಗೊಂಬರ್ಬೇಕು. ಇವ ಮೈ ತುಂಬ ಎಂತ ಚಂದ ಆಕವ್ರಿ ಇವು ಹಾಕೊಂಡ್ಬಿಟ್ಟಿವ ಅಂತಂದು ಹೇಳಿದ್ರೆ ಮೈ ತುಂಬ ಹಾಕೈತಿ. ಹ್ಮ್ ಡ್ರೆಸ್ ಅಂದ್ರೆ ಹಿಂಗ ಇರ್ಬೇಕು, ಮೈ ತುಂಬ ಆಗ್ಬೇಕು ಅಂದ್ರೆ ಅದಕ್ಕೆ ಡ್ರೆಸ್ ಅಂತಾರೆ. ಅದು ಚಂದ, ನೋಡಕ್ಕೂ ಚಂದ, ಲುಕ್ನು ಚಲೋ. ಆಮೇಲೆ ನನಗೆ ಹಿಂಗೆ ಮೈ ತುಂಬ ಆಗ್ಬೇಕು ಡ್ರೆಸ್ ಅಂದ್ರೆ ನನಗೆ ಹಾಕೊಳಕ್ಕೆ ಇಷ್ಟ ಆಗತ್ತೆ. ಚಲೋ ಅದ ನೋಡಿ ಇವು. ಭಾರಿ ಅದಾವ. ಇದ್ರ ಮ್ಯಾಗ ಟಿಕ್ಳಿ ಅದಾವ ನಾವು ಇದ್ರ ಮ್ಯಾಗ ಒಂದೊಂದು ಅದಾವ, ಅಲ್ಲೊಂದು ಅದಾವ. ಅಲ್ಲ ಸಣ್ಣ ಲೈನ್ ಅವ ಮಿನ್ಸ್ತಾವು. ಇದನ್ನ ಅದ್ರ ಕಟ್ಟ ಮತ್ತೆ ಇವು ಬಂದಾವ, ಇವು ನಡ್ಪಟ್ಟಿ ಇವು ನಡ್ಪಟ್ಟು ಎಲ್ಲ ಅವು. ಆ ಕಟ್ಟಿದ್ರೆ ಭಾರಿ ಲುಕ್. ಇದೇನ ಇವು ಮಂಚಂದ ಡ್ರೆಸ್ ಹಾವು ಮನೆ ಡ್ರೆಸ್ ಅಲ್ಲ ಇವು. ಒಂದು ಬ್ಲ್ಯಾಕ್ ಒಂದು ಇಂಥದ ಒಂದು ಬ್ಲ್ಯಾಕ್ ಐತಿ. ಆಮ್ಯಾಗ ಇನ್ನೊಂದು ಏನೈತಲ್ಲ ಅದು ಕೆಂಪದು ಇದೆ. ಕೆಂಪುದು ಕರೆ ಎರಡು ಅದಾವ. ಅದು ಫುಲ್ ಕರೆ ಐತೆ, ಇದು ಸ್ವಲ್ಪ ಕಲರ್ ಐತೆ. ಹೌದು. ಇವು 4 ಜೋಡಿ ಡ್ರೆಸ್ ನನಗೆ. ನಾಳೆ ನಾ ಇದು ಉರ್ಸಿನ ಜೀವನ ಕಡೆ ಹಾಕ್ತೀನಿ ಅಂದ್ರೆ ಅವಾಗೊಂದು ಹಾಕೊಂತೀನಿ ನಾನು. ಆಮೇಲೆ ಇಲ್ಲ ಹಬ್ಬಕ್ಕೆ ಒಂದು ಉಟ್ಕೊಂಡ್ಬಿಡ್ತೀನಿ. ಹೌದಿಲ್ಲ ಟೋಟಲ್ ಇಷ್ಟು ಅವು ನೋಡ್ಕೊ ಬಟ್ಟೆ ಅಂತ. ಆಕೆ ಸ್ಲೀಪರ್ ತೊಗೊಂಡಾಳ್ರಿ. ಅವನ್ನೆಲ್ಲ ತೋರಿಸಿ ನಾನು ವಾಚ್ ಒಂದು ತೋರಿಸಿದ್ದಿಲ್ಲ. ಇವತ್ತು ವಾಚ್ ಕೊಡ್ಸ್ಕೊಂಡಿರು ತಮ್ಮನಾಗ. ಇವತ್ತೇನಿಲ್ಲ ಇಷ್ಟು ಶಾಪಿಂಗ್ 20,000 ರೂಪಾಯಿ ಬರೀ ಬಟ್ಟೆ ಶುರ್ಕುಂಬದ ಐಟಮ್ ಇಷ್ಟ ಆಗ್ಯಾವ್ರಿ. ಇನ್ನು ಮತ್ತೆ ಕಿವೇನು ಇಲ್ಲ, ಬಳಿ ಇಲ್ಲ, ಸರ ಇಲ್ಲ, ಏನಿಲ್ಲ. ಬರೀ 20,000 ರೂಪಾಯಿ ಬರೀ ಇವ. ಅದು ನೋಡ್ರಿ ಏನ್ ಸಸ್ತ ಐತ್ರಿ, ಏನ್ ಸಸ್ತ ಇಲ್ಲ. ಇವ ನೋಡ್ರಿ ಏನು ಇಲ್ಲ, ಈಗ ಎಲ್ಲಾನು ತೊಟ್ಟೆನೇ ಐತಿ. ಮತ್ತವು ಲಗಿನ್ಸ್ 200 ರೂಪಾಯಿ ಒಂದು ಅಂತ 3 ತಗೊಂಡಿವಿ. ಆಮ್ಯಾಗ ಒಡ್ನಿಂಗ್ ಒಂದು ಅವು 100 ರೂಪಾಯಿ ಒಂದು. ಮತ್ತೆ ನನ್ಗ ಹೋತಿಲ್ಲ 5,000 ರೂಪಾಯಿ ನಂಗೆ ಒಬ್ಬಕ್ಕಿಗೆನ. ಇವ್ರದ್ದು 4,000 ರೂಪಾಯಿ ಇಬ್ರದ್ದು. ಹೌದಿಲ್ಲ ಮತ್ತೆ ಖರ್ಚಾಗಿದ್ದ ಗೊತ್ತಾಗಿಲ್ಲ. ರೊಕ್ಕ ಮಾತ್ರ ಐಟಮ್ 1,000 ರೂಪಾಯಿ. ಅದು ಶಾವಿಗೆ ಅದನ್ನೇ ಹೊರಗಿಟ್ಟಿದ್ದೇನೆ ಸರನ. ಇಲ್ಲ ಐತ್ರಿ ಸರ ಹಾಕಿದ ಆಲ್ರೆಡಿ. ಸರ ಇದಲ್ಲ ಆತು. ಹಂಗಂದ್ರೆ ತಮ್ಮನಾಗ ಸರ ಬೇಡ,
ಆಕೆಗೆ ಬೇರೆ ಏನಾರ ಕೊಡ್ಸೋಣಂತೆ. ಅವ್ರು ಎರಡೇ ಪುಪ್ಪು ತಗೊಂಬಂದಾರನ್ನ ಹ್ಮ್. ಬಿಜಾಪುರ ಪುಪ್ಪು. ಹ್ಞೂ ಅವ್ರು ಹೇಳ್ಯಾರ ತಮ್ಮನಾಗ ನಾನು ಪುಪ್ಪು ಅಂತಾನೆ ಕರಿ ನೀನು ಅಂತಂದೇಳಿ. ಅವೆಲ್ಲ ತಮ್ಮನ. ನಮ್ಮ ಅಪ್ಪಾಜಿಗೆ ತಂಗಿ ಆಗ್ಬೇಕಂದ್ರೆ ಹ್ಞೂ